ಎಷ್ಟೋ ಸಂದರ್ಭಗಳಲ್ಲಿ ನಮ್ಗೆ ಎಷ್ಟೊಂದು ಜನ ನೆಂಟರಿರ್ತಾರೆ, ಎಷ್ಟೊಂದು ಜನ ಸ್ನೇಹಿತರಿರ್ತಾರೆ, ಎಷ್ಟೊಂದು ಜನ ಬಂಧು ಬಳಗ ಇರ್ತಾರೆ. ಆದರೆ ಪ್ರಶ್ನೆ ಏನು ಅಂತ ಹೇಳಿದ್ರೆ, ಆಪತ್ತಿಗಾದವನೇ ನೆಂಟ ಅಂತ ಒಂದು ಮಾತಿದೆ. ನಿಮ್ಗೆ ಆಪತ್ತಿನ ಕಾಲದಲ್ಲಿ ನಿಮ್ಗೆ ಯಾರು ನೆರವಾಗ್ತಾನೋ ಅವನೇ ನೆಂಟ, ಅವನೇ ಆಪತ್ ಬಾಂಧವ ಅಂತ. ಆಪತ್ ಬಾಂಧವ ನೋಡಿ ಎಷ್ಟು ಚೆನ್ನಾಗಿದೆ ಆ ವರ್ಡು, ಆಪತ್ ಬಾಂಧವ ಅಂತ. ಎಷ್ಟೋ ಕಾರ್ಯಗಳಿರಬಹುದು ಸೈಫ್ ಅಲಿ ಖಾನ್ಗೆ, ಎಷ್ಟೋ ಜನ ಇರಬಹುದು, ದೊಡ್ಡ ಫ್ಯಾನ್ ಫಾಲೋಯಿಂಗ್ ಇರಬಹುದು, ಹಣ ಇರಬಹುದು, ಬಂಗ್ಲೆ ಇರಬಹುದು, ಒಳ್ಳೆ ಹೆಸರು ಇರಬಹುದು. ಆದರೆ ಆ ಕ್ಷಣಕ್ಕೆ ನೋಡಿ ಏನಾಗ್ಬಿಟ್ಟಿದೆ ಅಂದರೆ, ಈ ಥರ ರಕ್ತದ ಮಡುವಿನಲ್ಲಿ ಸೈಫ್ ಅಲಿ ಖಾನ್ 6 ಬಾರಿ ಚಾಕು ಇರೋದು ನೋಡಿ. ಆ ಚಾಕು ಮುರಿದು ಹೋಗಿದ್ದಕ್ಕೆ ಸೈಫ್ ಅಲಿ ಖಾನ್ ಬಚಾವಾಗಿರಬೇಕು. ಚಾಕು ಸೈಫ್ ಅಲಿ ಖಾನ್ ಬಾಡಿನಲ್ಲಿ ಮುರಿದು ಹೋಗಿಬಿಡುತ್ತದು, ಅದಕ್ಕೆ ಸೈಫ್ ಅಲಿ ಖಾನ್ ಬಚಾವಾಗಿರಬೇಕು. ಚಾಕು ಸರಿಯಾಗಿದ್ದಿದ್ರೆ 60 ಸಲ ಇರಿದು ಬಿಡ್ತಾ ಇದ್ದ. 6 ಬಾರಿ ಇರಿದವನಿಗೆ 60 ಸಲ ಇರೋದು ದೊಡ್ಡ ವಿಷಯ ಅಲ್ಲ. ಸಾಯೋವರೆಗೂ ಇರಿದು ಬಿಡ್ತಾ ಇದ್ದೇನೋ ಗೊತ್ತಿಲ್ಲ. ಲಕ್ಕಿಲಿ ಆ ಚಾಕು ಮುರಿದೋಯ್ತು. ಸಾವಿರಾರು ಕೋಟಿ ರೂಪಾಯಿ ಆಸ್ತಿ ಇದೆ. ನವಾಬ್ ಅಲಿ ಖಾನ್, ಆ ಮನೆತನದ ಕುಡಿ. ಪಟೌಡಿ ಕೇಳಿರಬೇಕು, ಪಟೌಡಿ ಅಂತ ಖ್ಯಾತ ಕ್ರಿಕೆಟಿಗ ಅವ್ರ ಮಗ ಅಂತ ಒಡೆಯನಾಗಿದ್ದರು. ಜೀವ ಉಳಿಸಿದ್ದು ಒಂದು ಆಟೋ ಚಾಲಕ ಬಂದು ಜೀವ ಉಳಿಸಿದ್ದು ಅಂತ ಮಾಹಿತಿ. ಆಸ್ಪತ್ರೆಗೆ ಹೋಗೋದಕ್ಕೆ ಸೈಫ್ ನೆರವಿಗೆ ಯಾವುದೇ ಐಷಾರಾಮಿ ಕಾರ್ ಬರಲಿಲ್ಲ. ಪಟೌಡಿ ರಾಜಮನೆತನದ ಸೈಫ್ ಅಲಿ ಖಾನ್ 1200 ಕೋಟಿ ಆಸ್ತಿಯ ಒಡೆಯ. ಪತ್ನಿ ಕರೀನಾ ಕಪೂರ್ ಬಳಿನೇ ಬರೋಬ್ಬರಿ 485 ಕೋಟಿ ರೂಪಾಯಿ ಆಸ್ತಿ ಇದೆ. ಇಬ್ಬರ ಆಸ್ತಿ ಸೇರಿಸ್ಕೊಂಡ್ರೆ 1685 ಕೋಟಿ ರೂಪಾಯಿಗಳ ಆಸ್ತಿ ಆಗುತ್ತೆ. ಸೈಫ್ ಅಲಿ ಖಾನ್ ವಾಸ ಮಾಡ್ತಿರ್ತಕ್ಕಂಥ ಮನೆ ಬೆಲೆನೇ 100 ಕೋಟಿ ರೂಪಾಯಿಗಳು. ಪಟೌಡಿ ಪ್ಯಾಲೇಸೇ ಇದೆ. ನಿಮ್ಗೆ ಗೊತ್ತಿರಲಿ, ಸೈಫ್ ಅಲಿ ಖಾನ್ ಕರೀನಾ ಕಪೂರ್ ಮದುವೆ ಆಗ್ತಾರಲ್ಲ, ಆಗ ಆ ಒಂದು ಮನೆ ಒಳಗಡೆನೆ ರಾಜ ಮನೆತನದ ಫೋಟೋಶೂಟ್ ಹೇಗಿರಬೇಕೋ ಆ ಥರ ಇಬ್ಬರು ಫೋಟೋಶೂಟ್ ಮಾಡಿಸ್ಕೊಂಡಿದ್ದರು. ಆ ಪ್ಯಾಲೇಸ್ ಕೂಡ ಇವ್ರ ಹೆಸರಲ್ಲೇ ಇದೆ. 10 ಎಕರೆಗಳಿದೆ ಪಟೌಡಿ ಪ್ಯಾಲೇಸ್. ಮೌಲ್ಯ 106 ಕೋಟಿ ಬಾಳತ್ತದು. ಇರಲಿ, ಇಷ್ಟೆಲ್ಲ ಇದ್ದರೂ ಕೂಡ ರಕ್ತದ ಮಡುವಿನಲ್ಲಿ ಬಿದ್ದಿದ್ದ ಸೈಫ್ ಅಲಿ ಖಾನ್ಗೆ ನೆರವಾಗಿದ್ದು ಒಂದು ಆಟೋ ರಿಕ್ಷಾ. ತಂದೆಯನ್ನು ಆಟೋದಲ್ಲಿ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತಾನೆ ಹಿರಿಯ ಮಗ ಇಬ್ರಾಹಿಂ. ಮನೆಯಿಂದ 2 ಕಿಲೋಮೀಟರ್ ದೂರದಲ್ಲೇ ಲೀಲಾವತಿ ಆಸ್ಪತ್ರೆ ಇತ್ತು. ನೋಡಿ, 2 ಕಿಲೋಮೀಟರ್ ದೂರದಲ್ಲಿ ಆಸ್ಪತ್ರೆ ಇತ್ತು. ಸೈಫ್ ಅಲಿ ಖಾನ್ಗೆ ಇದು ಒಂದು ವರ ಆಗಿರಬೇಕು. ಶಸ್ತ್ರಚಿಕಿತ್ಸೆ ಮಾಡೋರಿರ್ತಾರೆ, ಕಾಸ್ಮೆಟಿಕ್ ಸರ್ಜರಿ ಮಾಡೋರಿರ್ತಾರೆ, ಗೊತ್ತಿಲ್ಲ, ಅಕಸ್ಮಾತ್ ಮುಖದಲ್ಲಿ ಎಲ್ಲೋ ಗೀಚ್ಬಿಟ್ಟಿರ್ತಾರೆ, ಕುಯ್ದು ಹೋಗಿರುತ್ತೆ, ರೂಪ ವಿರೂಪ ಆಗಿಬಿಡುತ್ತೆ. ಆ ಮೊಮೆಂಟಲ್ಲೇ ಸರಿ ಮಾಡಿದ್ರೆ ಸರಿಯಾದಂಗೆ, ಇಲ್ಲದೇ ಇದ್ದರೆ ಬಹಳ ಕಷ್ಟ. ಅದು ನ್ಯಾಚುರಲ್ ರೂಪ ಬರಲ್ಲ. ಕಾಸ್ಮೆಟಿಕ್ ಸರ್ಜನೂ ಅಲ್ಲಿ ಇರಬೇಕಾಗತ್ತೆ, ಸರ್ಜನೂ ಇರಬೇಕಾಗತ್ತೆ, ಆ ಚಾಕುನ್ ಬಾಡಿನ ತೆಗಿಯೋರು ಇರಬೇಕಾಗತ್ತೆ. ಎಲ್ಲರೂ ಸೇರಿ ಲೀಲಾವತಿ ಆಸ್ಪತ್ರೆಯಲ್ಲಿ ಚೆನ್ನಾಗಿ ಟ್ರೀಟ್ ಮಾಡಿದ್ದಾರೆ. ಸಮಯ ವ್ಯರ್ಥ ಮಾಡದೆ ತಕ್ಷಣ ಆಟೋ ಹಿಡ್ಕೊಂಡು ಆಸ್ಪತ್ರೆಗೆ ಹೋಗಿದ್ದಾನೆ ಮಗ. ನಿಜವಾಗ್ಲೂ ಅವ್ರ ಅಪ್ಪನ ಜೀವ ಉಳಿಸ್ತಾ ಅಂತ ಹೇಳಬೇಕಿದು. ಸಮಯಕ್ಕೆ ಸರಿಯಾಗಿ ಅಪ್ಪನನ್ನು ಕರ್ಕೊಂಡು ಬಂದು ಅವರ ಮಗ ಅವನ ಜೀವ ಉಳಿಸಿದ್ದಾನಿಲ್ಲಿ. ಕರೀನಾ ಕಪೂರ್ ಟೆನ್ಷನಲ್ಲಿ ಓಡಾಡ್ತಿರ್ತಕ್ಕಂಥ ವಿಡಿಯೋ ಇದೀಗ ವೈರಲ್ ಆಗ್ತಾ ಇದೆ.